ಕೆಲವೊಂದು ವ್ರತಗಳ ಬಗ್ಗೆ, ಕೆಲವೊಂದು ಪೂಜೆ, ಕೆಲವೊಂದು ವಸ್ತುಗಳನ್ನ ನಾನು ಉಪಯೋಗಿಸ್ತೀನಿ. ಸೇಜ್ ಗೊತ್ತಾ ನಿಮಗೆ? ಸೇಜ್ ಅಂದ್ರೆ ಏನು, ಮತ್ತೆ ಬಿಳಿ ಸಾಸಿವೆ, ಇದರ ಉಪಯೋಗ ಏನು, ನನ್ನ ರೂಪ ಹೇಗೆ ಹಾಕ್ತೀನಿ, ಸೊ ಅದೆಲ್ಲದೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ನೋಡಿ. ಹೆಣ್ಮಕ್ಳು ಯಾರಾದ್ರೂ ಇಂಪ್ರೂವ್ ಆಗ್ತದೆ ಅಂದರೆ ನಮ್ಗೆ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಗುತ್ತೆ. ಹೆಣ್ಮಕ್ಳು ಬೆಳಿಬೇಕು, ಹೆಣ್ಮಕ್ಳು ಎನ್ಕರೇಜ್ ಆಗಬೇಕು. ಈಗೇನೋ ಸ್ವಲ್ಪ ಪರವಾಗಿಲ್ಲ, ಫ್ಯಾನ್ ನಡೀತದೆ. ಆಮೇಲೆ ದಿನ ಬಟ್ಟೆ ಒಗೆದು ವಾಶ್ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾಳೆ ಇವಳು. ಇನ್ನೇನು ಇವರು ಊರಿಗೆ ಹೋಗಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರದ್ದು ಕಾಫಿ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ಎಲ್ಲರೂ ತುಂಬ ಚೆನ್ನಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನ್ನೆ ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಾಗಾಗಿ ನಿನ್ನೆ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ಈ ವ್ಲಾಗ್ ಏನಿದೆಯಲ್ಲ ಅದು ನನ್ನ ಪರ್ಸ್ನಲ್ ಇಂಟ್ರೆಸ್ಟ್. ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಮಾಡ್ಕೋಬೇಕು, ಸೊ ಶೇರ್ ಮಾಡ್ಕೋಬೇಕು, ಪ್ರತಿಯೊಂದು ಫೀಲಿಂಗ್ಸು ಶೇರ್ ಮಾಡ್ಕೋಬೇಕು, ಹಾಗೆಲ್ಲ ಇರುತ್ತೆ. ಈಗ ರೂಮಷ್ಟು ಕ್ಲೀನ್ ಮಾಡ್ಕೊಂಡು ಬಂದೆ. ಇವತ್ತು ಮನೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ, ಆದರೆ ಒಂದು 30% ವರ್ಕ್ ಬಾಕಿ ಇದೆ. ಕಸ ಗುಡಿಸಿ ಒರೆಸಿ ಸ್ವಲ್ಪ ಬಾಲ್ಕನಿ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಬೇಕು. ಹಾಗೆ ಅಡುಗೆ ಮನೆ ಒಂದೇ ಸಿಕ್ಕಾಪಟ್ಟೆ ಮೆಸ್ಸಿ ಆಗೋಗಿದೆ. ನಿನ್ನೆ ನಾನು ಸರಿಯಾಗಿ ಅಷ್ಟು ಕಂಫರ್ಟಾಗಿ ಕೆಲಸ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ನಾನು ಅಡುಗೆ ಮನೆ ಏನು ಕ್ಲೀನ್ ಮಾಡಿಲ್ಲ. ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು, ಬಾಕಿ ಎಲ್ಲ ಕಸ ಗುಡಿಸಿದ್ರೆ ಎಲ್ಲ ಆಗುತ್ತೆ. ಹಾಗೆ ಕೆಲವೊಂದು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹಾಗೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ವಿಚಾರ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಫಸ್ಟ್ ಅಡುಗೆ ಮನೆಗೆ ಹೋಗ್ಬಿಡೋಣ. ಇಲ್ಲಾಂದರೆ ನನ್ನ ಕೆಲಸಗಳಾಗೋದಿಲ್ಲ, ಹೀಗೆ ನಿಂತಿರ್ಬೇಕಾಗುತ್ತೆ. ನನ್ನ ಕೆಲಸಗಳನ್ನ ಮಾಡಿಕೊಂಡೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ ಫ್ರೆಂಡ್ಸ್. ಹಾಗೆ ಕೆಲಸ ಮಾಡೋಣ ನಿಮ್ಮ ಜೊತೆ, ಹಾಗೆ ಶೇರ್ ಮಾಡ್ಕೊಳ್ತೀನಿ. ಸಿಕ್ಕಾಪಟ್ಟೆ ಮೆಸ್ಸಿ ಆಗೋಗಿದೆ. ವಿಷಯ ಏನಂದರೆ, ನಿನ್ನೆ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು. ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಾಗ್ತಾಯಿತ್ತು. ನನಗೆ ಪೇಯ್ನೇ ಬಿಡ್ತಾ ಇರಲಿಲ್ಲ, ಅಷ್ಟು ಅನ್ಕಂಫರ್ಟೇಬಲ್ ಫೀಲ್ ಆಗಿತ್ತು. ಸೊ ಹಾಗಾಗಿ ಚೆನ್ನಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡ್ತಾ ಇದ್ದೆ. ಮಧ್ಯಾಹ್ನ ತನಕ, ಸಂಜೆ ತನಕ ಒಂದು 4 o'clock ತನಕ ಎಲ್ಲ ಸರಿ ಹೋಯಿತು. ಒಂದು ನಿಮಿಷ ನಿಂತು ನೀರು ಕುಡಿಬಾರ್ದು, ಕೆಲವೊಂದು ಟೈಮ್ ಅನಿವಾರ್ಯತೆ. ಆದರೂ ನೆನ್ನೆ ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಸಾಂಬಾರು ಮಾಡಿ ಇಟ್ಟಿದ್ದೆ. ಒಂದು ಟೈಮ್ಗೆಲ್ಲ ಆಗಬೇಕು ಅಂತ. ಏನಂದರೆ, ಯಾರನ್ನ ಯಾವ ರೀತಿ ನಂಬಬಾರ್ದು ಅನ್ನೋದೇ ಗೊತ್ತಾಗಲ್ಲ. ನಾನೇನಂದರೆ ಪರ್ಸನ್ಸ್ನ ಐಡೆಂಟಿಫೈ ಮಾಡ್ತೀನಿ. ಅಂದರೆ ಇವ್ರು ಒಳ್ಳೆಯವರು ಕೆಟ್ಟವರು ಅಂತ. ಆದರೆ ನಮ್ಮ ಬುದ್ಧಿಶಕ್ತಿಗೂ ಮೀರಿದಷ್ಟು ನಮಗಿಂತಲೂ ಜಾಸ್ತಿ ಬುದ್ಧಿವಂತರು ಈ ಪ್ರಪಂಚದಲ್ಲಿ ಇರ್ತಾರೆ. ನಂಬಿಕೆ ಆಗಲ್ಲ ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ. ಹಾಗಾಗಿ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ನನಗೆ ನನ್ನ ಹಸ್ಬೆಂಡ್ ಏನು ಹೇಳಿದ್ದಾರೆ ಅಂದರೆ, ನನಗೆ ಕೋಪ ಜಾಸ್ತಿ. ಏನಂದರೆ ನೀನು ಬೇಗ ಬೈತೀಯ ಎಲ್ಲರಿಗೂ. ಅಂದರೆ ನಾನೇನಂದರೆ ಕೆಲವು ವಿಚಾರದಲ್ಲಿ ನನ್ನ ಟಂಗಿಗೆ ಫಿಲ್ಟರ್ ಇದೆ, ಕೆಲವು ವಿಚಾರದಲ್ಲಿ ನನಗೆ ಫಿಲ್ಟರ್ ಇರಲ್ಲ. ಏನಂತಂದರೆ ಈ ಲೂಸರ್ ಆಗ್ತಾರೆ ಕೆಲವರು ಹುಚ್ಚುಚ್ಚಂಗೆ ಕಾಡ್ತಾರೆ. ಒಂದು ಇನ್ಸಿಡೆಂಟ್ ಏನಾದರೂ ಆದರೆ ಆ ಇನ್ಸಿಡೆಂಟ್ನ ಸಿಕ್ಕಾಬಟ್ಟೆ ಸ್ಪ್ರೆಡ್ ಮಾಡ್ಕೊಂಡು ಮಾತಾಡುವಂಥ ಜನ. ನಾನು ಆ್ಯಕ್ಚುಲಿ ಇದು ಒಬ್ಬ ಪರ್ಸನಲ್ ವಿಚಾರ. ಇದನ್ನು ನಾನು ನಿಜವಾಗ್ಲೂ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಆದರೆ ಒಂಥರ ಹರ್ಟ್ ಆಗ್ತಾ ಇದೆ ನನಗೆ. ಏನೋ ಒಂದು ಇಶ್ಯೂ ಆಯಿತು ಹೋಳಿ ದಿನ, ಓಕೆನಾ? ಮೊನ್ನೆ ಒಂದು ಇಶ್ಯೂ ಆಯಿತು ಈವ್ನಿಂಗ್ ಒಂದು 4 o'clock ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಇಶ್ಯೂ ಆಯಿತು. ಆ 4 o'clock ಅಲ್ಲ ರೀ, 4 o'clock ಅಲ್ಲ, ಒಟ್ಟಿನಲ್ಲಿ ಈವ್ನಿಂಗ್. ಓಕೆ, ಸೊ ಈವ್ನಿಂಗ್ ಏನೋ ಒಂದು ಇಶ್ಯೂ ಆಯಿತು. ಅಂದರೆ ಅವ್ರ ಫ್ಯಾಮಿಲಿಲಿ ಅವ್ರು ಯಾರಿಗೂ ಏನೂ ಸಮಸ್ಯೆ ಆಗಲ್ಲ, ದೇವ್ರು ಚೆನ್ನಾಗಿಟ್ಟಿರಲಿ ಎಲ್ಲನೂ. ಅಂದರೆ ಅವ್ರಿಗೆ ಏನೂ ಸಮಸ್ಯೆ ಆಗಲ್ಲ. ಅವ್ರಿಗೆಲ್ಲ ದೇವಮಾನವರು ಜೀವನ ಪರ್ಯಂತ ಈ ಭೂಮಿ ಮೇಲೇ ಬದುಕಿರ್ತಾರೆ. ಅಮರತ್ವನ ತಗೊಂಡು ಬಂದ್ಬಿಟ್ಟಿದ್ದಾರೆ ಅನ್ನೋ ಥರ ಕೆಲವರು ಕ್ಯಾರೆಕ್ಟರು. ದೇವರಿದ್ದಾರೆ ಈ ಭೂಮಿ ಮೇಲೆ. ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಅಷ್ಟೇ ಇದೆ. ನಾವು ಮಾಡೋ ಕರ್ಮ, ನಾವು ಮಾಡೋ ನ್ಯಾಯ ಧರ್ಮ ನಿಷ್ಠೆ ಏನಿದೆ ಅದು ನಮಗೂ ಕೂಡ ಬರುತ್ತೆ ಅನ್ನೋದನ್ನ ಅವ್ರು ಮರ್ತೋಗಿದ್ದಾರೆ. ಆ್ಯಕ್ಚುಲಿ ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಇದು ನಿಜವಾಗ್ಲೂ ಸಿಲಿ ಮ್ಯಾಟರು. ಹೆಂಗಾಗುತ್ತೆ ಅಂತ ನೋಡಿ, ನಮ್ಮ ಜೊತೆ ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರೋಣ. ನನಗೆ ಬೆನ್ನ ಹಿಂದೆ ಇಲ್ಲಿ ಮಾತಾಡೋದು ಇದೆಲ್ಲ ಇಷ್ಟ ಆಗಲ್ಲ. ನನ್ನ ಬಗ್ಗೆ ಮಾತಾಡ್ತಾ ಇದ್ದೆ ನೋಡಿ, ನನ್ನ ಬಗ್ಗೆ ಮಾತಾಡೋಕ್ಕೆ ಏನೇನು ಇಲ್ಲ, ಓಪನ್ ಬುಕ್ಕು ಆ ಥರ ಎಲ್ಲ ಬೇರೆಯವ್ರ ಥರ ಇಲ್ಲ. ಇಲ್ಲಿ ಹೆಂಗಾಗಿದೆ ಅಂದರೆ, ಅವ್ರನ್ನ ನೋಡೋದಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಅಷ್ಟು ಇರಿಟೇಷನ್ ಆಗ್ತಾ ಇದೆ. ಅವ್ರನ್ನ ನೋಡಿದ್ರೆ ಅಷ್ಟು ಇರಿಟೇಷನ್ ಆಗುತ್ತೆ ಅವ್ರನ್ನ ನೋಡಿದ್ರೆ. ಅದರ ಮಾತಾಡ್ಸೋದಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಅದು ಒಂದು ಪ್ರಾಬ್ಲಮ್. ಅವ್ರಿಗೆ ಮಾತಾಡ್ಸಿಲ್ಲ ಅನ್ನೋದು ಕೂಡ ಅವ್ರಿಗೆ ಒಂದು ಪ್ರಾಬ್ಲಮ್ಸು ಇಲ್ಲಿ. ಏನಂದರೆ, ಅಯ್ಯೋ ಎಷ್ಟೊಂದು ಅಹಂಕಾರಪ್ಪ, ಮಾತೇ ಆಡ್ಸಲ್ಲ ಅಂತಾರೆ. ಈಗ ಇನ್ನೇನು ಮಾಡೋಣ ನಾವು? ಇಲ್ಲ, ಮಾತಾಡ್ಸಿಲ್ಲ ಅಂದರೆ ತಪ್ಪು. ಇಲ್ಲಿ ಎಲ್ಲ ಅದು ಒಂದೊಂದು ಇದಾಗುತ್ತೆ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದೆ, ನೋಡಿ ನನಗೆ ಟಾಯ್ಲೆಟ್ ಮಾಡೋಷ್ಟು ಮಾಡ್ಬೋದು, ಸರಿ ಹೋಗ್ಬಿಟ್ಟು ನಾನು ಕೇಳ್ತೀನಿ ಏನು ಪ್ರಾಬ್ಲಮ್ ಅಂತ. ಸೊ ಎಲ್ಲಾನು ಕರೆದು ಕೂರಿಸ್ಬಿಟ್ಟು ಒಂದು ಸಲ ಕೂತ್ಕೊಂಡು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡು ಒಂದು ಸಲ ಕೇಳಿದ್ರೆ ಫುಲ್ ಬೇವ್ರು ಇಳಿದೋಗ್ಬಿಡುತ್ತೆ. ಬೇಸಿಗೆನೇ ಬೇಕಲ್ಲ, ನಾನು ಒಬ್ಬರೇ ಎದುರುಗಡೆ ನಿಂತ್ಕೊಂಡು ಸಾಕೊಳ್ಳೋದು ಎಲ್ಲ ಬೇವ್ರು ಇಳಿದೋಗ್ಬಿಡುತ್ತೆ. ಏನಾಗುತ್ತೆ ಅಂದರೆ, ಬೇಡ ಕೊಚ್ಚೆಗೆ ಕಲ್ಲು ಹಾಕ್ಬಿಟ್ಟು ಆ ಹೆಸರು ನಾನು ಆರಿಸ್ಕೊತೀನಿ ಅನ್ನೋದು ಬೇಡ. ಅದಕ್ಕೆ ಏನೂ ಕೇಳಿಸಿದ್ರು ಕೇಳಿಸಿಲ್ಲ ಅನ್ನೋ ಹಾಗೆ ನನ್ನ ಲೈಫ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಯಾರಿಗಾದ್ರೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇದ್ದರೆ ದಯವಿಟ್ಟು ನನಗೂ ಹೇಳ್ಕೊಡಿ, ನನ್ನ ಜೊತೆ ಶೇರ್ ಮಾಡಿ ದಯವಿಟ್ಟು. ನನಗೆ ಹೆಂಗಿರಬೇಕು ಅನ್ನೋದೇ ನನಗೆ ಆ್ಯಕ್ಚುಲಿ ಅರ್ಥ ಆಗ್ತದೆ. ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ. ಆ್ಯಕ್ಚುಲಿ ಇವತ್ತು ಎಷ್ಟು ಅಳು ಬರ್ತಿದೆ ನಿಮಗೆ.
ನಾನು ಪೂಜೆ ಯಾಕೆ ಮಾಡಿಲ್ಲ ಅಂತ ಕೂಡ ನಾನು ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಸಾರಿ ನನಗೆ ತುಂಬ ಅಳೋದು ನಾನು ಆ್ಯಕ್ಚುಲಿ ಯಾರು ಬಂದೇನು ಯಾವತ್ತೂ ಅಳೋ ಕ್ಯಾರೆಕ್ಟರ್ ಅಲ್ಲ. ಆದರೆ ನನ್ನ ಅಪ್ಪ ನನ್ನ ವೀಕ್ನೆಸ್ಸು, ಅಪ್ಪ ನೆನೆಸ್ಕೊಂಡು ಸ್ವಲ್ಪ ಹಾಗೆ ಅದು ಫೀಲ್ ಆಯಿತು ಅಷ್ಟೇ. ಏನು ವಿಚಾರ ಅಂದರೆ ಫೆಬ್ರವರಿ 15 ಅಪ್ಪನ ಬರ್ಡೇ ಇತ್ತು. ಆವತ್ತಿನ ದಿನನೇ ದೇವ್ರದ್ದು ಹಬ್ಬನೂ ಇತ್ತು. ಹಬ್ಬ ಎಲ್ಲ ಮಾಡಿದ್ಮೇಲೆ ಅಪ್ಪನ ಬರ್ಡೇ ದಿನ ನನಗೇನು ಅಪ್ಪ ಇವಲ್ಲ ಜೊತೆಲಿ ಒಂದೇನು ನನ್ನ ತಂದೆ ತಾಯಿಗೆ ಬಂದಂಥ ಕಷ್ಟ ಬೇರೆ ಯಾರಿಗೂ ಬರಬಾರದು. ಬೇರೆ ಯಾವ ತಂದೆ ತಾಯಿಗಳು ನನ್ನ ತಂದೆ ತಾಯಿಗೆ ಬಂದಂಥ ಕಷ್ಟ ಯಾರಿಗೂ ಬರಬಾರ್ದು. ಅಷ್ಟು ಮಿಸ್ ಮಾಡ್ಕೊಳ್ತೀನಿ ನನ್ನ ಅಪ್ಪನ ಅಮ್ಮನ. ಸಾರಿ ನನಗೆ ಹಾಗಾಗಿ ಆ ನೆನಪಲ್ಲಿ ನನಗೆ ಪೂಜೆ ಅಲ್ಲ, ನನಗೆ ಏನು ಕೆಲಸ ಮಾಡೋದಕ್ಕೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಪಾಪ ನನ್ನ ಗಂಡ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು, ನನ್ನ ನೋವು ಅರ್ಥ ಮಾಡ್ಕೊಂಡು, ಅವ್ಳಿಗೆ ಏನೋ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಂಡು ಪಾಪ ಅವರೇ ಪೂಜೆ ಮಾಡಿದ್ದಾರೆ. ಹಾಗಂತ ಅವ್ರು ಪೂಜೆನೇ ಮಾಡಲ್ಲ ಅಂತ ಅಲ್ಲ, ಪೂಜೆ ಮಾಡ್ತಾರೆ. ಆದರೆ ನನಗೆ ಕೆಲವೊಂದು ನಿಯಮನೇ ಇಷ್ಟ ಇಲ್ಲ. ನೀನು ಒಳ್ಳೆ 70 ವರ್ಷ ಮುಖ್ಯ ನೀನು ಅಂತ ಹೇಳ್ತಾ ಇದ್ದಾರೆ. ನನಗೆ ದೇವ್ರ ಇಷ್ಟ ಸ್ವಲ್ಪ ನಂಗೆ ಮಡಿ ಮೈಲಿಗೆ ಮಾಡೋದು ನಂಗೆ ತುಂಬ ಒಂದು ಅಭ್ಯಾಸ. ನನಗೆ ಅದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಮಡಿ ಮೈಲಿಗೆ ಇವೆಲ್ಲ ಮಾಡಬೇಕು, ಪೂಜೆ ವ್ರತ. ನನ್ನ ಸಿಸ್ಟರ್ ಹೆಂಗೆ ಅಂದರೆ ಅವ್ರ ಮನೆ ದೇವ್ರ ವಾರ ಬಂದು ಪ್ರತಿ ಶನಿವಾರ, ನಮ್ಮದು ಮಂಗಳವಾರ. ನಾನು ಪ್ರತಿ ಮಂಗಳವಾರ ಮಾಡಲ್ಲ. ತಿಂಗಳಲ್ಲಿ 2 ಸಲ ದೇವ್ರ ಸಾಮಾನು ತೊಳಿತೀನಿ. ಪ್ರತಿದಿನ ಪೂಜೆ ಮಾಡ್ತೀನಿ ನಾನು. ಮತ್ತು ನಾನು ಕೆಲವೊಂದು ಮೆಡಿಟೇಷನು, ಧ್ಯಾನ ಇದನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಪೂಜೆ ಬಗ್ಗೆ ಆಗಿರ್ಬೋದು, ದೇವ್ರ ಬಗ್ಗೆ ಆಗಿರ್ಬೋದು ಯಾವುದು ನನಗೆ ನಾನು ತೋರಿಸ್ಕೊಂಡಿಲ್ಲ. ಇನ್ನೊಂದು ವಿಚಾರ ಏನಂತಂದರೆ, ಹಾಗೆ ಕೆಲವೊಂದು ವ್ರತಗಳ ಬಗ್ಗೆ, ಕೆಲವೊಂದು ಪೂಜೆ, ಕೆಲವೊಂದು ವಸ್ತುಗಳನ್ನ ನಾನು ಉಪಯೋಗಿಸ್ತೀನಿ. ಸೇಜ್ ಗೊತ್ತಾ ನಿಮಗೆ? ಸೇಜ್ ಅಂದ್ರೇನು, ಮತ್ತು ಬಿಳಿ ಸಾಸಿವೆ, ಇದರ ಉಪಯೋಗ ಏನು, ನಾನು ಧೂಪ ಹೇಗೆ ಹಾಕ್ತೀನಿ, ಸೊ ಅದೆಲ್ಲದೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ನೋಡಿ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ನೋಡಿ. ಕೇವಲ ಬ್ಲಾಗಲ್ಲಿ ನನ್ನ ಒಂದು ಪರ್ಸ್ನಲ್ ಬಗ್ಗೆ ಹೇಳ್ಕೊಡೋದು ಅಷ್ಟೇ ಅಲ್ಲ. ಕೆಲವರಿಗೆ ಪೂಜೆ ಮಾಡಬೇಕು, ವ್ರತ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಅವ್ರಿಗೆ ಕೆಲವೊಂದೇನೋ ಗೊತ್ತಿರಲ್ಲ. ಹಾಗಾಗಿ ನೀವು ಕೂಡ ಸರ್ಚ್ ಮಾಡ್ತಿರ್ತೀರಪ್ಪ. ನಿಮ್ಗೆ ಏನು ಗೊತ್ತಿಲ್ವಲ್ಲ ಫ್ರೆಂಡ್ಸ್, ನಾನೇನು ಎಕ್ಸ್ಪರ್ಟ್ ಅಲ್ಲ. ಆದರೆ ನನಗೆ ನನ್ನ ತಾಯಿ ಹೇಳ್ಕೊಟ್ಟಿದ್ದು, ಕೆಲವೊಂದು ಸಿಸ್ಟರ್ಸ್ ಹೇಳ್ಕೊಟ್ಟಿದ್ದು, ಕೆಲವೊಂದನ್ನು ನಾನು ಕಲ್ತ್ಕೊಂಡಿದ್ದು, ಆಯಿತಾ. ನನ್ನ ಪ್ರತಿಯೊಂದೂ ನಾನು ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸರ್. ಹಾಗೆ ಪೂಜಾ ವ್ರತದ ಬಗ್ಗೆ ಹೇಳ್ಬೋದು, ನಾನು ದೇವಸ್ಥಾನಗಳಿಗೆ ಹೋಗೋದು ಪ್ರತಿಯೊಂದು ಶೇರ್ ಮಾಡ್ತೀನಿ. ಪ್ರತಿಯೊಂದು ವಿಚಾರನೂ, ಇನ್ಫಾರ್ಮೇಷನ್ಸ್ನ ನಿಮಗೂ ಹೆಲ್ಪ್ ಆಗಬೇಕು ಅಲ್ವಾ. ಸೊ ನನಗೆ ನಿಮಗೆ ಹೆಲ್ಪ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಷ್ಟ ಎಷ್ಟು ತುಪ್ಪ ಮಿಕ್ಕಿದೆ, ಬಾಕಿ ಎಲ್ಲ ಬಾಕ್ಸ್ ಹಾಕಿಟ್ಟಿದ್ದೀನಿ. ಸೊ ಇದೆಲ್ಲ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸೊ ಅದರಲ್ಲಿ ಇಟ್ಟು ಸಪ್ರೇಟ್ ಇಷ್ಟ ಏನಂತಂದರೆ, ಇದು ತೆಗಿಬೇಕು. ಇದೆಲ್ಲ ಒಂಥರ ಹೋಗ್ಬಿಟ್ಟಿದೆ. ಇನ್ನೊಂದೇನಂದರೆ, ನನ್ನ ಹವಿ ಫ್ರೆಂಡ್ ಒಬ್ಬರು ಸ್ವಂತ ಅಣ್ಣ ಇದ್ದು ಹಾಗಿದ್ರಪ್ಪ. ಅವ್ರಿಗೇನೋ ಸ್ವಲ್ಪ ಡ್ಯೂಟಿ ಅಂತ ಹೊರಗಡೆ ಹೋಗ್ತಾ ಇದ್ದಾರೆ ಒಬ್ಬಲ್ಲಿ. ಅದಕ್ಕೆ ನನ್ನ ಹವಿಗೆ ಸ್ವಲ್ಪ ಬೇಜಾರಾಗಿತ್ತು. ಕ್ಲೋಸ್ ಫ್ರೆಂಡ್ ಅಲ್ಲ, ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಸಮಾಧಾನ ಮಾಡಿದೆ. ಸೊ ಆ ಅಣ್ಣನಿಗೂ ಕೂಡ ಹ್ಯಾಪಿ ಜರ್ನಿ ಅಣ್ಣ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ, ಸೇಫಾಗಿ ಹೋಗಿ ಬನ್ನಿ. ಯಾವುದಕ್ಕೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ಇವತ್ತು ಸಂಡೇ ಜಾಮೂನ್ ತಿನ್ಬೇಕು ತುಂಬ ಆಸೆ ಆಗ್ತದೆ. ನಾನು ಇನ್ನೊಂದು ಏನಂದರೆ, ಇತ್ತೀಚೆಗೆ ಸ್ವೀಟ್ಸ್ನ ನಂಗೆ ಹೊರಗಡೆ ಎಲ್ಲೂ ತಿನ್ನೋದಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಒಂದು ಕಡೆ ಸ್ವೀಟ್ ಕಮ್ಮಿ, ಒಂದು ಕಡೆ ಸ್ವೀಟ್ ಜಾಸ್ತಿ. ಸೊ ನನಗೆ ನಾನೇ ಯಾಕೋ ಮಾಡ್ಕೊಂಡು ತಿಂದರೆ ಕಂಫರ್ಟ್ ಅನ್ಸುತ್ತೆ. ಈಗ ಅನಿವಾರ್ಯತೆ ಹೊರಗಡೆ ಹೋದಾಗ ಓಕೆ ಜಾಮೂನ್ ತಿನ್ನಬೇಕು ಅನಿಸ್ತು. ಜಾಮೂನು ಸ್ವಲ್ಪ ಹಿಟ್ಟನ್ನ ಹಾಗೆ ಇಟ್ಟಿದ್ದೆ, ಅದನ್ನು ಸಂಡೇ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜ ತಿನ್ನಬೇಕು ಅಂತ ಅನಿಸ್ತದೆ. ಅದಕ್ಕೆ ಹಬಿಗೆ ಹೇಳಿದ್ದೀನಿ, ಇವತ್ತು ಕೆಲಸ ಎಲ್ಲ ಮುಗಿಸಿ ನಾನು ದೇವ್ರ ಸಾಮಾನೆಲ್ಲ ದೇವ್ರ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನಾನು ಇವತ್ತು ದೇವ್ರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಎಲ್ಲ ಕ್ಲೀನ್ ಮಾಡಿರ್ತೀನಿ. ಪೂಜೆನ ನಾನು ಮಂಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಅವತ್ತಿನ ದಿನ ನನಗೆ ಗೊತ್ತಿರೋಷ್ಟು ಕೆಲವು ಮಂತ್ರಗಳ ಬಗ್ಗೆ ಅದನ್ನು ಹೇಳ್ತೀನಿ ಕೇಳಿ. ಕೆಲವೊಂದು ಮಂತ್ರಗಳು ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ಆ ಮಂತ್ರ ಹೇಳೋದ್ರಿಂದ, ಆದರೆ ಅದರಲ್ಲಿ ನ್ಯಾಯ ಇರಬೇಕು, ನಮ್ಮ ಧರ್ಮ ಇರಬೇಕು, ನಮ್ಮ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸುವಂಥದ್ದಾಗಿರ್ಬಾರ್ದು, ಓಕೆನಾ. ಸೊ ಅದನ್ನು ಹೇಳೋದ್ರಿಂದ ಏನು ಪ್ರಯೋಜನ, ಓಕೆನಾ. ಅಷ್ಟು ನನಗೆ ಗೊತ್ತಿರೋಷ್ಟು ಜ್ಞಾನ, ನನಗೆ ಗೊತ್ತಿರೋಷ್ಟು ತಿಳುವಳಿಕೆಯಲ್ಲಿ ನಾನು ಹೇಳ್ಕೊಡ್ತೀನಿ, ಓಕೆನಾ. ಅದು ನಿಮಗೂ ಕೂಡ ಉಪಯೋಗ ಆಗುತ್ತೆ. ಹಾಗೆ ನಾನು ಇನ್ನೊಂದು ಆಸೆ ಏನು ಬಂದಿದೆ ಗೊತ್ತಾ, ಎಲ್ಲ ಪರ್ಸ್ನಲ್ಲು ನಾವು ಹ್ಯಾಪಿನೆಸ್ ಸಂಡೇ ಶೇರ್ ಮಾಡ್ತೀನಲ್ವಾ. ಸೊ ಹಾಗೆ ನಾನು ತಗೊಳ್ಳೋ ವಸ್ತುಗಳು ನಿಮಗೆ ಜೊತೆ ಶೇರ್ ಮಾಡುವಂಥ ಕೆಲವೊಂದು ಜ್ಯುವೆಲ್ಲರಿ ಐಟಮ್ಸ್ ಆಗಿರ್ಬೋದು, ಎಲ್ಲರೂ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನಾನು ನಿಮಗೆ ಇನ್ನೊಂದು ಏನೋ ವಿಚಾರ ಹೇಳಬೇಕು. ಆದರೆ ಈಗ ಹೇಳಿದ್ರೆ ಮಜಾ ಇರಲ್ಲ, ನಿಮಗೆ ತೋರಿಸ್ಬಿಟ್ಟು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಮೈಸೂರು ಹೋದಾಗ ಹೇಳ್ತೀನಿ ಏನು ವಿಷಯ ಅಂತ. ಆ್ಯಂಡ್ ಇನ್ನೇನು ಹೇಳಬೇಕು, ಯಾರಿಗಾದ್ರೂ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂದರೆ, ಒಂದು ಕಮ್ಮಿ ಬಜೆಟಲ್ಲಿ ಮನೆ ತೊಗೋಬೇಕು ಅಂತ ಏನಾದರೂ ಆಸೆ ಇದ್ದರೆ ನನಗೆ ಹೇಳಿ, ಓಕೆನಾ. ನಾನು ನಿಮಗೆ ಅದ್ರದ್ದು ಒಂದು ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನನಗೆ. ನೆಕ್ಸ್ಟ್ ಇನ್ನೇನು ಹೇಳಬೇಕು, ಇವತ್ತು ಸ್ವಲ್ಪ ವೆಜಿಟೇಬಲ್ ಸಾಂಬಾರು ಏನಾದರೂ ಮಾಡ್ತೀನಿ. ವೆಜಿಟೇಬಲ್ ಸಾಂಬಾರು ಮಾಡಿ, ನಾನು ಆ್ಯಕ್ಚುಲಿ ಜಾಸ್ತಿ ತರಕಾರಿ ತರೋಕ್ಕಾಗ್ತಿಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಬೋದು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಅವ್ರು ಹೋಗೋದು ನನಗೇನೋ ಬೇಜಾರಾಗ್ತದೆ. ಏನಾದರೂ ಒಂದು ಗಿಫ್ಟ್ ಕೊಡೋಣ, ಏನಾದರೂ ಮೆಮೊರಿ ಇರುತ್ತೆ. ಇನ್ ಲೈಫಲ್ಲಿ
ಹೋದ್ಮೇಲೆ ಈ ಜೀವನ ಪರ್ಯಂತ ನಾವು ಬದುಕಿರೋವರೆಗೂ ಅವ್ರ ಮುಖನ ನಾವು ನೋಡ್ತೀವೋ, ಈ ಥರ ಮಾತಾಡೋದು, ಈ ಥರ ಸ್ನೇಹ ಸಂಬಂಧ ಮತ್ತೆ ಸಿಗಲ್ಲ. ನಂತರ ಸ್ವಂತ ತಂಗಿ ಇದ್ದಂಗಿದ್ಲು ಅವಳು ನನಗೆ, ಆ ಥರ ಬಾಂಡಿಂಗ್ ಕೊಟ್ಟಿದ್ದಾಳೆ. ಯೂಶಲಿ ನಾನು ಯಾರನ್ನೂ ಆ ಥರ ಹಚ್ಕೊಳ್ಳಲ್ಲ, ಬಟ್ ಆದರೆ ಒಂದು ಪ್ರೀತಿ ವಿಶ್ವಾಸ ಅಂತ ಬಂದರೆ ನಾನು ಬಿಟ್ಕೊಡೋಕ್ಕೂ ಆಗಲ್ಲ. ತುಂಬ ಸಲ ಹೇಳಿದೆ ಬೇಡ ಹೋಗ್ಬೇಡ ಜೊತೆಲಿ ಅಂತ, ಆದರೆ ಅವ್ರ ಅತ್ತೆ ಸ್ವಲ್ಪ ಇಲ್ಲ ಅಲ್ಲೇ ಇರ್ತೀನಿ ಅಡ್ಜಸ್ಟ್ ಆಗಲ್ಲ. ವಯಸ್ಸಾದವ್ರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ, ನಾವೇ ಅವ್ರಿಗೆ ಇವಾಗ ಅಡ್ಜಸ್ಟ್ ಆಗ್ಬಿಡ್ಬೇಕು. ಸೊ ಹಾಗಾಗಿ ಸರಿ ಅಮ್ಮ, ಈಗ ಅವ್ರವ್ರ ಜೀವನ ಅವ್ರವ್ರಿಗಿರುತ್ತೆ, ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮೊಂದು ಇದಕ್ಕೋಸ್ಕರ ಇನ್ನೊಬ್ಬರ ಭಾವನೆಗೆ ನಾವು ಅಡ್ಡಿಪಡಿಸಬಾರ್ದು ಅಲ್ವಾ. ಹಾಗಾಗಿ ಅವ್ರಿಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ಅಲ್ಲಿ ಒಳ್ಳೆಯದಾಗಲಿ, ಚೆನ್ನಾಗಿರಲಿ. ಮೈಸೂರಿಗೆ ಬಂದಾಗ ನಮ್ಮ ಮನೆಗೆ ಬಾ ಅಂತಲೂ ನಾನು ಕರೆದಿದ್ದೀನಿ. ಓಕೆ, ಆಯಿತು ಅಕ್ಕ ಅಂತ ಹೇಳಿದ್ದಾರೆ. ನೋಡೋಣ ಬರ್ತಾಳೆ ಏನೋ ಗೊತ್ತಿಲ್ಲ, ಅವಳಿಗೂ ಫ್ರೀ ಆಗ್ಬೇಕಲ್ವಾ. ಮಹಾರಾಷ್ಟ್ರ ಸತಾರದಲ್ಲಿರೋದು, ಇರಲಿ ಚೆನ್ನಾಗಿರಲಿ. ಅದಕ್ಕಾಗಿ ಒಂದು ಮೆಮೊರಿಗೆ ಏನಾದ್ರು ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೇನೋ ಡಿಸೈಡ್ ಮಾಡಿಲ್ಲ. ನಾನು ಗಂಡಂಗೆ ಹೇಳಿದ್ದೀನಿ, ನೋಡೋಣ ಡಿಸೈಡ್ ಮಾಡ್ತೀನಿ. ಆಮೇಲೆ ನೆನ್ನೆ ನನ್ನ ಫ್ರೆಂಡ್ ಜೊತೆ ಮಾತಾಡಿದೆ, ಸ್ವಲ್ಪ ಸಮಾಧಾನ ಆಯಿತು. ಸಿಸ್ಟರ್ ಫೋನ್ ಮಾಡಿದೆ, ಯಾಕಪ್ಪ ಇಬ್ಬರು ಸಿಸ್ಟರ್ ಫೋನ್ ಇತ್ತಿಲ್ಲ. ಆ ಮಕ್ಕಳು ಓದಿಸೋದ್ರಲ್ಲೇ ಅವ್ರಿಬ್ರು ಬಿಸಿ ಇದ್ದಾರೆ, ಹಾಗಾಗಿ ಫೋನ್ ಎತ್ತಿರಲ್ಲ. ಇಲ್ಲಿ ಪರವಾಗಿಲ್ಲ, ಮತ್ತೆ ಮಾತಾಡ್ತಾರೆ, ಫೋನ್ ಮಾಡ್ತಾರೆ, ಮಾತಾಡ್ತೀನಿ. ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಜಾಸ್ತಿ ಏನು ಕೆಲಸ ಇಲ್ಲ, ಅಡುಗೆ ಒಂದು ಮಾಡ್ಕೊಬೇಕು. ರಜೆ ಮನೆ ಕ್ಲೀನ್ ಮಾಡಿದ್ರೆ ನನ್ನ ಕೆಲಸ ಮುಗಿಯುತ್ತೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೆಲಸ ಮಾಡ್ಕೊಂಡಂತ ಮತ್ತೆ ಇಂಟ್ರೆಸ್ಟ್ ಬರ್ತಲ್ಲ. ಇನ್ನೊಂದೇನಂದರೆ ಕ್ವಾರ್ಟರ್ಸ್ ಖಾಲಿ ಆಗ್ತಿದ್ದಂಗೆ 1 ಮಂತಲ್ಲೆಲ್ಲ ಜನ ಬರ್ತಾರೆ, ತುಂಬ್ತಾರೆ. ಬಟ್ ಯಾರು ಹೇಗಿರ್ತಾರೋ ಏನೋ, ನಾನು ಅಂದ್ಕೊಂಡಿರೋದ್ರಿಂದ ಯಾರು ಹೇಗಿದ್ದಾರೆ ಅನ್ನೋದಕ್ಕಿಂತ ನಾವು ಹೇಗಿದ್ದೀವಿ ಅನ್ನೋದಷ್ಟೇ ನಮಗೆ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಹೇಗಿದ್ದೀವಿ ಅದು ಓಕೆ, ಹಾಗಂತ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ನೋಡೋಣ, ಬರೋರು ಒಳ್ಳೆಯವರು ಆಗಿರ್ಬೋದು, ಆವ್ರೇಜ್ ಇರ್ಬೋದು, ಕೆಟ್ಟವ್ರು ಇರ್ಬೋದು. ಈ ಪ್ರಪಂಚದಲ್ಲಿ ಎಲ್ಲರೂ ಇರ್ತಾರೆ ಅಲ್ವಾ. ನಾವು ಅವ್ರಿಗೆ ಅಡ್ಜಸ್ಟ್ ಆಗೋದು ಬೇಡ, ಅವ್ರು ನಮ್ಗೆ ಅಡ್ಜಸ್ಟ್ ಆಗೋದು ಬೇಡ, ಯಾರಿಗೂ ಹೊಂದ್ಕೊಳ್ಳೋದು ಬೇಡ. ನೋಡೋಣ ಅವ್ರು ಹೇಗಿರ್ತಾರೋ ಏನೋ, ವಿಲ್ಸಿ. ಅವ್ರ ಜೊತೆ ಇವ್ರ ಥರನೇ ಪರಿಚಯ ಆದರೆ ಅವ್ರ ಜೊತೆ ಬ್ಲಾಗ್ ಮಾಡ್ತೀನಿ, ಅವರು ನಿಮ್ಗೆ ಪರಿಚಯ ಮಾಡಿಸ್ತೀನಿ, ಸರಿನಾ. ಫ್ರೆಂಡ್ ಹಾಗೆ ಜೈಸಲ್ಮೇರ್ ಬಗ್ಗೆ ಹೇಳು ಅಂತ ಹೇಳಿದ್ರು. ಇನ್ನೇನಿದ್ರೆ ಕೆಲಸ ಆಗಲ್ಲ. ಜೈಸಲ್ಮೇರ್ ಬಗ್ಗೆ ಹೇಳು ಅಂತ ಹೇಳಿದ್ರು. ಎಸ್ ಮಧು, ನಾನು ಹೇಳ್ತೀನಿ ಜೈಸಲ್ಮೇರ್ ಬಗ್ಗೆ. ಏನಂದರೆ ಸುಮ್ಮನೆ ನಾನು ಜೈಸಲ್ಮೇರ್ ಅಂತೀನಿ ಹಾಗಿದೆ ಹೀಗಿದೆ ಅನ್ನೋದಕ್ಕಿಂತ ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ಜೈಸಲ್ಮೇರ್ ಅಂದರೆ ಹೀಗಿದೆ, ಅಲ್ಲಿ ಲೋಕಲ್ ಜನ ಹೇಗಿದ್ದಾರೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿದೆ, ಅವ್ರ ಲ್ಯಾಂಗ್ವೇಜ್ ಯಾವ ಥರ ಮಾತಾಡ್ತಾರೆ ರಾಜಸ್ಥಾನಿಗಳು, ಅದನ್ನು ತೋರಿಸೋದು. ಅಲ್ಲಿ ಲೋಕಲ್ ಮಾರ್ಕೆಟ್ಸು, ಹಾಗೆ ಗಡ್ಡಿ ಸಾರ್ಲೇಗೆ ಹೋಗಬೇಕು ಫ್ರೆಂಡ್ಸ್. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ಜಾಗ ಅದು ಇಲ್ಲಿ ಈ ಜೈಸಲ್ಮೇರಲ್ಲಿ. ಆಮೇಲೆ ಗೋಲ್ಡನ್ ಫೋರ್ಟ್ ಇದೆ. ಸೊ ಅಲ್ಲಿದು ಎಷ್ಟು ಇವತ್ತು ಅಲ್ಲೇ ಎಲ್ಲ ಬೋರ್ಡ್ ಹಾಕಿರ್ತಾರಲ್ಲ, ಅದನ್ನೇ ತೋರಿಸಿ ನಾನು ನಿಮಗೆ ಹೇಳ್ತೀನಿ. ಎಷ್ಟೋ ಸಣ್ಣ ನಮ್ಮ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ, ಸೇಲ್ ಹಾಕಿರ್ತಾರಲ್ಲ, ಅದೇ ಥರ ಎಷ್ಟೊಂದು ವಿಚಾರಗಳು ಅಲ್ಲೆಲ್ಲ ಇದೆ. ತೋರಿಸ್ತೀನಿ ಎಲ್ಲದನ್ನು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಎಲ್ಲದನ್ನು ನಾನು ನಿಮಗೆ ತೋರಿಸ್ತೀನಿ, ಅಲ್ಲಿ ಏನಿದೆ ಏನಿಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ನಿಮಗೆ. ಹಾಗೆ ಎಲ್ಲ ಅಪ್ಡೇಟ್ಸು ಕೂಡ ಕೊಡ್ತೀನಿ. ಯಾಕಂದರೆ ನಾವು ಒಂದೊಂದು ಜಾಗಕ್ಕೆ ಹೋದಾಗ ಅಲ್ಲಿ ಏನು ಮಹತ್ವ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಬೇಕಲ್ವಾ. ಹಾಗಾಗಿ ಹೋದಾಗ ಅಲ್ಲಿ ನಿಮ್ಗೆ ಅದೊಂದು ಎಲ್ಲ ಅಪ್ಡೇಟ್ಸ್ ನಾನು ತೋರಿಸಿ ನಾನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನೋಡಿ ಜೈಸಲ್ಮೇರ್ ಹೇಗಿದೆ ಅಂತ. ಸಾಕಷ್ಟು ಜನಕ್ಕೆ ಬರಬೇಕಂತ ಇಷ್ಟ ಆಗುತ್ತೆ, ಬಟ್ ಅನಿವಾರ್ಯತೆ ಕಾರಣ ಒಂದೊಂದು ಜಾಗಕ್ಕೆ ಹೋಗೋಕ್ಕಾಗಿರಲ್ಲ. ಹಾಗಾಗಿ ತೋರಿಸ್ತೀನಿ ನಿಮಗೆ, ಓಕೆನಾ. ನನ್ನ ವ್ಲಾಗ್ ಮುಖಾಂತರ ನೀವು ನಾನು ಎಂಟೈರ್ ಇಂಡಿಯಾ ಟೂರಿಸಮ್ ಏನು ಮಾಡ್ತೀನೋ ಆ ಟೂರಿಸಮ್ ಒಂದೊಂದು ಜಾಗನೂ ಕೂಡ ನಾನು ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ಜೊತೆ ನೀವು ಕೂಡ ಬರ್ತೀರಾ, ನೀವು ಕೂಡ ನೋಡ್ತೀರಾ, ಸರಿನಾ. ಓಕೆ, ನಾನು ಪ್ರತಿಯೊಂದು ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ. ನಾನು ಮಿಸ್ ಮಾಡಲ್ಲ, ಖಂಡಿತ ಮಿಸ್ ಮಾಡಲ್ಲ. ನನಗೆ ಚೆನ್ನಾಗಿ ನೆನಪಿರುತ್ತೆ. ಹಾಗೆ ನೀವು ನನ್ನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸರಿ, ಹಾಗಿದ್ರೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಸರಿನಾ. ನಿಮಗೆ ಗುಬ್ಬಚ್ಚಿಗಳ ಸೌಂಡ್ ಕೇಳಿಸ್ತಾ ಇದೆಯಾ? ಇಲ್ಲಿಂದ ಡೈರೆಕ್ಟಾಗಿ ನೋಡಿದ್ರೆ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಗುಬ್ಬಚ್ಚಿಗಳು ಸಣ್ಣ ಪುಟ್ಟದ್ದು, ಆದರೆ ವೀಡಿಯೋದಲ್ಲಿ ಕಾಣಿಸಲ್ಲ. ಇಲ್ಲಿ ನೋಡಿ, ಅಲ್ಲಿ ಒಳಗಡೆಯಿಂದ ಸ್ಪೇಸ್ ಇದೆಯಲ್ಲ, ಅಲ್ಲಿ ಬಂದು ಗೂಡು ಕಟ್ತಾ ಇದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಪ್ಪ ಇದು ಗೂಡು ಕಟ್ಟಿದ್ರೆ. ಆದರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ಇದು ಏನಪ್ಪ, ಈ ಪಾರಿವಾಳ ಬಂದು ಕುತ್ಕೊಂಡ್ಬಿಟ್ಟು ಹಾಳು ಮಾಡಿಬಿಡುತ್ತೆ. ಈ ಸಲ ಭಾಳ ಬುದ್ಧಿ ಉಪಯೋಗಿಸಿದೆ ನೋಡಿ ಗುಬ್ಬಚ್ಚಿ, ಅಲ್ಲಿ ಗೂಡು ಕಟ್ಟಿದೆ. ಹಾಗೆ ಫ್ರೆಂಡ್ಸ್, ಕೆಲವರು ಹೇಳ್ತಾರೆ ಈ ಪಾರಿವಾಳ ಬಂದು ನೆಗೆಟಿವ್ ಎನರ್ಜಿ, ಅಂದರೆ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಇದರಲ್ಲಿ ಸೇರುತ್ತೆ ಅಂತ. ಈ ಥರ ಕೂತ್ಕೊಳ್ಳೋದು, ಸೌಂಡ್ ಮಾಡೋದು, ಇದೆಲ್ಲ ನೆಗೆಟಿವ್ ಅಂತ ಹೇಳ್ತಾರೆ. ಸೊ ಆ ಒಂದು ಪರ್ಟಿಕ್ಯುಲರ್ ರೀಸನ್ಗೂ ಇದನ್ನು ಓಡಿಸ್ತಾ ಇರ್ತೀನಿ ನಾನು. ನೋಡಿ, ಅಲ್ಲಿ ನೆಟ್ ಹಾಕಿಲ್ಲ, ಅದಕ್ಕೋಸ್ಕರ ಬಂದು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೆ. ನನಗೆ ಇರಿಟೇಷನ್ ಆಗುತ್ತೆ, ಅದಕ್ಕೆ ನಾನು ನೆಟ್ ಹಾಕಿದ್ದೀನಿ. ಫ್ರೆಂಡ್ಸ್, ಕೆಲಸ ಮಾಡೋದಂತ ಸಾಕಾಗೋಯ್ತು. ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ತಿದೆ. ಅಲ್ಲ, ಆಲ್ಮೋಸ್ಟ್ ಅಂದರೆ ದೇವ್ರ ಸಾಮಾನೆಲ್ಲ ಇವತ್ತು ವಾಶ್ ಮಾಡಬೇಕು. ಆಗಲೇ ಹೇಳಿದ್ನಲ್ಲ, ಹಾಗೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಬಿಡ್ತೀನಿ. ಮಂಡೆಯಿಂದ ಕಂಟಿನ್ಯೂಸ್ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ದೇವ್ರ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿದೆ, ಕಂಪ್ಲೀಟಾಗಿ ನೀಟ್ ಮಾಡಬೇಕು. ಅಡುಗೆ ಮನೆಯೂ ಕ್ಲೀನ್ ಮಾಡಿದ್ರೆ ಟೋಟಲ್ ಪೂರ್ತಿ ಮನೆ ಮಾಡಿದ್ದೀನಿ. ಅಡುಗೆ ಮಾಡ್ತಾಯಿದ್ದೀನಿ. ಅಂದರೆ ಚಪಾತಿ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಇವತ್ತು ಸಾಂಬಾರು ಮತ್ತು ಏನಾದರೂ ಮಾಡೋಣ ಅಂದ್ಕೊಂಡೆ, ಮುದ್ದೆ ಮಾಡೋಣ ಅಂದ್ಕೊಂಡೆ. ಬಟ್ ಇವರು ನನಗೆ ಮುದ್ದೆ ಬೇಡ ಅಂತ ಹೇಳೋದಲ್ಲ, ಹಾಗಾಗಿ ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡಿಬಿಟ್ರೆ ಆಗುತ್ತೆ. ಇನ್ನೂ ಟೈಮ್ ಇದೆ, ಅವ್ರು ಬರೋದಕ್ಕೆ ಇನ್ನೂ 2 hours ಇದೆ. ಸೊ ಹಾಗಾಗಿ ಅವ್ರು ಪಾಡುವ ಕೆಲಸ ಮಾಡ್ಕೊಳ್ಳಿ. ನಾನು ಹೋಗ್ಬಿಟ್ಟು ಇವಾಗ
ಗೊಜ್ಜು ಮಾಡಿಟ್ಬಿಟ್ಟಿನಿ. ಚಪಾತಿ ಕಲಿಸಿಟ್ಟು ಅವ್ರ ಗಂಡ ಬಿಸಿ ಬಿಸಿ ಹಾಕೊಡೋದಕ್ಕಾಗುತ್ತೆ. ಇನ್ನೊಂದೇನೆಂದರೆ ಎದುರುಗಡೆ ಮನೆಯವ್ರು ಬಂದಿದ್ದು ಮಾತಾಡ್ತಾ ಫನ್ನಿಗೆ ಅಕ್ಕ ಇದ್ದೀರಾ ನನಗೆ ಎಷ್ಟು ನಗು ಬರುತ್ತೆ ಅಂದರೆ, ಈ ನೆಲ್ಲಮ್ಮ ಹೊಂಟೋಗ್ತೀನಿ, ಓಡೋಗಿದ್ದೆ, ವಾಪಸ್ ಕರ್ಕೊಬಂದು ಗೇಟು ಇಂದ ಈಚೆ ಬಿಡಲಿಲ್ಲ, ಕರ್ಕೊಬಂದು ಒಳಗಡೆ ಬಿಟ್ಟು ಅಂತ ಹೇಳಿದ್ರೆ ಅಯ್ಯೋ ಅದು ಒಂದು ಫನ್ ಆಯಿತು. ಸೊ ಅದಾದಮೇಲೆ ನೆನ್ನೆ ಒಂದು ಜೋಕ್ಸ್ ನೋಡ್ತಾ ಇದ್ದೆ. ಒಬ್ಬಳು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಇವಾಗ ವ್ಲಾಗ್ ಮಾಡಬೇಕು ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಸರಿ ಯೋಚನೆ ಬಂದ್ಮೇಲೆ ಮಾಡ್ತೀನಿ ಬಿಟ್ಟು ಟಕ್ ಆಫ್ ಮಾಡಿಬಿಡ್ತಾರೆ. ಅಂದರೆ ಹೇಳುವಾಗ ನಗು ಬರಲ್ಲ, ಬಟ್ ಅವಳು ಆಡೋ ರೀತಿ, ಅವಳು ಮಾಡಿರೋ ವಿಡಿಯೋ ನೋಡಿದ್ರೆ ಸಿಕ್ಕಾಬಟ್ಟೆ ನಗು ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಿನ್ನೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವು ಲೇಡೀಸ್ನ ನೋಡ್ತಾ ಇದ್ದೆ, ಹೆಣ್ಮಕ್ಳು ಸ್ವಂತ ಕಾಲಲ್ಲಿ ನಿಲ್ಲಬೇಕು ಅಂದರೆ ಕೆಲವ್ರನ್ನ ನೋಡಿದಾಗೆ ಕೆಲವರು ಕಾಲೇಜ್ ಹುಡುಗಿಯರು, ಕೆಲವರು ಹೌಸ್ ವೈಫ್ಸು, ಅವ್ರಿಗೆ ಎಷ್ಟೋ ಜನಕ್ಕೆ ಅವಮಾನ ಆಗಿರುತ್ತೆ, ನಾನು ಇಲ್ಲಿ ದಪ್ಪ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿರ್ತಾರೆ. ಅವರೆಲ್ಲ ಒಂದು ಚಾಲೆಂಜ್ ಆಗಿ ತೊಗೊಂಡು ಇವತ್ತು ಮೈಸೂರಲ್ಲಿ ಎಷ್ಟೋ ಫುಡ್ ಕಾರ್ನರ್ಸ್ ಎಲ್ಲ ಓಪನ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಅದು ಸಪೋರ್ಟಿಂಗ್ ಅಂತಾನೆ ಸಿಕ್ಕಿರಲ್ಲ. ಸೊ ಹಾಗಾಗಿ ಆ ವೀಡಿಯೋಸ್ ಎಲ್ಲ ನಾನು ಸೇವ್ ಮಾಡಿಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಹೋಗಬೇಕು, ನಾನು ಮಾತಾಡಿಸ್ಬೇಕು, ಎನ್ಕರೇಜ್ ಮಾಡಬೇಕು ಅಂತ. ನನಗೆ ಏನಂದರೆ, ನಂಗೆ ಹೆಣ್ಮಕ್ಳು ಯಾರಾದರೂ ಇಂಪ್ರೂವ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಯಾರಾದರೂ ಇಂಪ್ರೂವ್ ಆಗ್ತಿದ್ದಾರೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಗುತ್ತೆ. ಹೆಣ್ಮಕ್ಳು ಬೆಳಿಬೇಕು, ಹೆಣ್ಮಕ್ಳು ಎನ್ಕರೇಜ್ ಆಗಬೇಕು. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ವಿಡಿಯೋ ಮುಖಾಂತರನೂ ಎಲ್ಲ ಹೆಣ್ಮಕ್ಳಿಗೂ ಆಲ್ ದಿ ಬೆಸ್ಟ್. ಯಾರೆಲ್ಲ ಸಕ್ಸಸ್ ಆಗಬೇಕು ಅಂತೀರಾ, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು ಅನ್ನೋರಿಗೆಲ್ಲ ಆಲ್ ದಿ ಬೆಸ್ಟ್. ಮಾಡಿ ಸಕ್ಸಸ್ ಆಗಿ. ಓಕೆ, ನಾನು ಜೀವನದಲ್ಲಿ ಸಕ್ಸಸ್ ಮಾಡೋದು ಒಂದೇ ಸಲ ಸಿಗೋದಿಲ್ಲ. ಒಂದು ನಿಮಿಷದಿಂದ ಜೀವನದಲ್ಲಿ ಸಕ್ಸಸ್ ಅನ್ನೋದು ಒಂದೇ ಸಲ ಸಿಗೋದಿಲ್ಲ, ತಾಳ್ಮೆ ಇರಬೇಕು. ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇವೆಲ್ಲ ಎಲೆಗಳೆಲ್ಲ ಒಳ್ಳೆ ಬೋಲ್ಡ್ ಆಗೋಗ್ಬಿಟ್ಟಿದೆ. ನನಗೆ ಇನ್ನೊಂದು ಏನು ಬೇಜಾರಿಲ್ಲ ಅಂದರೆ, ಗುಬ್ಬಚ್ಚಿ ಗೂಡು ಕಟ್ತಾ ಇದೆಯಲ್ಲ, ಅದು ಧೂಳೆಲ್ಲ ಬೀಳ್ತಾ ಇರುತ್ತೆ. ನಂಗೆ ಅದು ಧೂಳು ಬಿಟ್ಟರೂ ಪರವಾಗಿಲ್ಲ, ನನಗೆ ನನ್ನ ಮುದ್ದು ಗುಬ್ಬಚ್ಚಿಗಳು ಅದು ನನಗೆ ಈ ಪಿಜನ್ ಕಟ್ಟ ನನಗೆ ಇಷ್ಟ ಇಲ್ಲ ಅಷ್ಟೇ. ಅದು ಏನೋ ಅಪ್ಪ ಒಂದೊಂದ್ಸಲ ಇಷ್ಟ ಆಗುತ್ತೆ, ಪಾಪ ಅನಿಸುತ್ತೆ ನೋಡಿ. ನನಗೆ ಅಷ್ಟೊಂದು ದ್ವೇಷ ಇದ್ದಿದ್ರೆ ನನ್ನ ಊಟ ಎಲ್ಲ ನನ್ನ ತೊಗೊಂಡೋಗಿ ಹಾಕ್ತಾ ಇರಲಿಲ್ಲ. ಸೊ ಆ ಥರ ಅಲ್ಲ, ಅದ್ರ ಸೌಂಡ್ ಅಷ್ಟೇ ನನಗೆ ಇಷ್ಟ ಇಲ್ಲ. ಆ ಪಕ್ಷಿನೇ ಇಷ್ಟ ಇಲ್ಲ ಅಂತಲ್ಲ, ಇರಿಟೇಷನ್ ಅದೊಂಥರ ಅಷ್ಟೇ ಒಂಥರ. ಈಗ ಬಟ್ಟೆ ವಾಶ್ ಮಾಡಬೇಕು. ಕೆಲವೊಂದು 2 ಜೊತೆ ಬಟ್ಟೆ ನಾನು ಹೋಲಿ ಆಡ್ಕೊಂಡು ಬಂದಿದ್ದಲ್ಲ, ಅದೆಲ್ಲ ಸಿಕ್ಕಾಬಟ್ಟೆ ಕಲರ್ ಆಗಿದೆ. ಅದು ಫಸ್ಟು ವಾಟರ್ ಒಂದ್ಸಲ ವಾಶ್ ಮಾಡ್ತೀನಿ. ವಾಶ್ ಆದರೆ ಓಕೆ, ಇಲ್ಲ ಅಂದರೆ ಬೇರೆ ಏನಕ್ಕಾದ್ರೂ ಉಪಯೋಗಿಸ್ಕೊಂಡ್ಬಿಡ್ತೀನಿ ಬಟ್ಟೆನ. ಒಂದು 300 ರುಪೀಸ್ ಒಂದು ಕೋಟ್ ತೊಗೊಳ್ಳೇಬೇಕು, ಯಾಕಂದರೆ ಈಗ ಬಿಸಿಲು ಹೋಗುತ್ತೆ, ಬರೀ ಮಾತ್ರ ಹಾಗೆ ಹೋಗೋಕ್ಕಾಗಲ್ಲ. ಟ್ಯಾನಾಗಿ ಹೋಗುತ್ತೆ ಫೇಸಲ್ಲ ಅಷ್ಟೇ. ಇನ್ನೇನಿಲ್ಲ. ಎಕ್ಸಾಮ್ಸ್ ನಡೀತಿದ್ರೆ ಅದಕ್ಕೆ ನನ್ನ ಸಿಸ್ಟರ್ಸ್ ಎಲ್ಲ ಬಿದ್ದಿದ್ದಾರಂತೆ. ಸೊ ಇರ್ಲಿ, ಗೊತ್ತಾಯಿತು ನನಗೆ, ಇರಲಿ ಪರವಾಗಿಲ್ಲ. ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಥರ ಇಲ್ಲ, ಏನೂ ಇಲ್ಲ. ಬೇಜಾರೇನಿಕೆ ಅಲ್ವಾ, ನಮ್ಮೂರ ಮೇಲೆ ನಾವು ಬೇಜಾರು ಮಾಡ್ಕೊಳಕ್ಕಲ್ಲ ಅಲ್ಲ. ಆಗಿದೆ. ಈಗ ಪಲ್ಯ ಒಂದು ರೆಡಿ ಮಾಡಿ, ಚಪಾತಿ ಒಂದು ಹಿಟ್ಟು ಕಲಿಸಿ ಪಲ್ಯ ಮಾಡಿಬಿಟ್ರೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈಗ ಬಿಸಿನೀರು ಕಾಯಿಸ್ಕೋಬೇಕು ಅಂತಿಲ್ಲಪ್ಪ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗೋಗಿದೆ, ಶೆಕೆ ಸ್ಟಾರ್ಟ್ ಆಗೋಗಿದೆ. ಆಗ್ತಾ ಇಲ್ಲ. ಹೋಗಿ ಇವಾಗ ಶವರಲ್ಲಿ ತಣ್ಣೀರು ಸ್ನಾನ ಮಾಡ್ಕೊಂಡು ಏನೋ ಒಂಥರ ಆರಾಮ ಅನಿಸುತ್ತೆ. ಅದನ್ನು ಮಾಡ್ಕೋಬೇಕು. ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾನು ಈವ್ನಿಂಗ್ ಸಿಗ್ತೀನಿ ನಿಮಗೆ. ಸೊ ಈವ್ನಿಂಗ್ ಮಾತಾಡೋಣ. ಈವ್ನಿಂಗ್ ನಾನು ನಿಮಗೆ ಸೇಜ್ ಬಗ್ಗೆ ಮತ್ತು ಇದು ಏನಂತ ಅದು ಹಳದಿ ಸಾಸಿವೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಈಗ ವೈಟ್ ಕಲ್ಸಕ್ಕೆ ಹತ್ರ ಒಂದು ಸ್ಟೋನ್ ಸಿಗುತ್ತೆ ನೋಡಿ, ಅದು ಹೆಸರು ನಾನು ನೆನಪಾಗ್ತಾ ಇಲ್ಲ. ಅದು ಪಂಸಾರಿ ಅಂಗಡಿಲೆಲ್ಲ ಸಿಗುತ್ತೆ. ಅದನ್ನು ದೃಷ್ಟಿ ಆಗಬಾರ್ದು ಅಂತ ಹೇಳಿ ಅದನ್ನು ಕಟ್ತಾರೆ. ಇವತ್ತು ರಂಗೋಲಿ ಎಲ್ಲ ಸಿಂಪಲ್ ರಂಗೋಲಿ ಹಾಕಿ. ಆ್ಯಕ್ಚುಲಿ ಇನ್ನೊಂದು ನಾನು ರಂಗೋಲಿ ಹಾಕೋದಕ್ಕೆಲ್ಲ ಅಭ್ಯಾಸ ಇಲ್ಲ, ಬರಲ್ಲ ನನಗೆ. ಆದರೆ ನಮ್ಮ ಮನೇನ ನಾನು ರಂಗೋಲಿ ಅಂತ ತುಂಬಿಸಲೇಬೇಕು. ಈ 15 ಡೇಸಿಂದ ನಾನು ರಂಗೋಲಿ ಹಾಕಿಲ್ಲ. ಈಗ ನಾನು ರಂಗೋಲಿ ಹಾಕ್ತೀನಿ. ಅದೇ ಇದೆಲ್ಲ ಕಲರ್ದೆಲ್ಲ ಸ್ಟಿಕ್ಕರ್ ಎಲ್ಲ, ಅದೇ ರಂಗೋಲಿ ಹಾಕೋದಕ್ಕೆಲ್ಲ ಪ್ಲಾಸ್ಟಿಕ್ ಸಿಗುತ್ತಲ್ಲ, ಅದನ್ನು ಇಟ್ಕೊಂಡಿದ್ದೀನಿ ನಾನು ರಂಗೋಲಿ ಹಾಕೋದಕ್ಕೆ. ಸರಿ, ಹಾಕಿದ್ರೆ ನನ್ನ ಎಲ್ಲ ಕೆಲಸ ಮುಗಿಸಿ ಟೋಟಲ್ ಆಗಿ ದೇವ್ರ ಸಾಮಾನೆಲ್ಲ ತೊಳೆದು ಒಟ್ಟಿಗೆ ನಾನು ನಿಮಗೆ ಈವ್ನಿಂಗ್ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಯಪ್ಪ ಸಿಕ್ಕಾಬಟ್ಟೆ ಬಿಸಿಲಿದೆ. ಅವಳು ಇಷ್ಟೊಂದು ಬಟ್ಟೆ ಎಲ್ಲ ಒದ್ದು ವಾಶ್ ಮಾಡಿದ್ದಾಳೆ ನೋಡಿ, ಸಿಕ್ಕಾಬಟ್ಟೆ ಬಟ್ಟೆ. ಒಂದು ಪಕ್ಷಿಗೆ ಊಟ ಹಾಕ್ಬಿಡ್ತೀನಿ. ಓಕೆ, ಇವಾಗ ಊಟ ಹಾಕಿದ್ದೀನಿ. ಏನಂದರೆ ನಮ್ಮ ಸೈಡ್ ಅಂತೂ ಹೋಗೋಕ್ಕೆ ಆಗಲ್ಲ, ಸಿಕ್ಕಾಬಟ್ಟೆ ಬಿಸಿಲಿದೆ. ಅದಕ್ಕೆ ಇಲ್ಲೇ ಮಾತಾಡ್ತಾ ಇದ್ದೀನಿ. ಕೆಳಗಡೆ ನಿಮಿಷಕ್ಕೆ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. 2 ನಿಮಿಷ ಹೋದರೆ ಬೆಂದು ಹೋಗ್ತೀನಿ. ಯಾಕೆ ಹೋಗಿದೆ ಇಲ್ಲೇ ಮಾತಾಡೋಣ. 1 ಸೆಕೆಂಡ. ಯಪ್ಪ, ನನಗೆ ಅಲ್ಲೊಂದು ಕಡೆ ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಇದ್ದರೆ ಇಲ್ಲ, ಸಿಕ್ಕಾಬಟ್ಟೆ ಬರ್ನಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಈಗಲೇ ಎಲ್ಲ ಹಿಂಟೆಲ್ಲ ಹಿಂಟ್ ಅಂತ ಇದ್ದೀನಿ, ಸಾರಿ. ಈಗಲೇ ಎಲ್ಲ ಹೇಳ್ತಾ ಇದ್ದಾರೆ, ಕಾಷನ್ಸ್ ಕೊಡ್ತಾ ಇದ್ದಾರೆ, ಬಿಸಿಲಿಗೆ ಬರಬೇಡಿ, ಸಿಕ್ಕಾಬಟ್ಟೆ ಇವಾಗ ಹೀಟ್ ಜಾಸ್ತಿ ಆಗ್ತಾಯಿದೆ ಅಂತ. ಸೊ ಹಾಗಾಗಿ ಹೊರಗಡೆ ಬರೋಕ್ಕೂ ಆಗಲ್ಲ. ಫ್ಯಾನ್ ಇಲ್ಲದೆ ನಿಜವಾಗ್ಲೂ ಇವಾಗ ಇರೋಕ್ಕಾಗಲ್ಲ. ನೆಕ್ಸ್ಟ್ ಮಂತಿಂದ AC ಆನ್ ಮಾಡಲೇಬೇಕು. ಈಗೇನೋ ಸ್ವಲ್ಪ ಪರವಾಗಿಲ್ಲ, ಫ್ಯಾನ್ ನಡೀತಾ ಇದೆ. ಆಮೇಲೆ ದಿನ ಬಟ್ಟೆ ಒಗೆದು ವಾಶ್ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾಳೆ ಇವಳು. ಇನ್ನೇನು ಇವರು ಊರಿಗೆ ಹೋಗ್ಬೇಕಲ್ಲ,
ಸೊ ಹಾಗಾಗಿ ಇನ್ನೊಂದು 2-3 ವೀಕ್ಸ್ ಇದೆ, ಆಗಲ್ಲ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಓದಿಸ್ಬೇಕು, ಪಾಪ ಅವ್ಳು ಕೆಲಸನೂ ಮಾಡ್ಕೋಬೇಕು. ಹಾಗಾಗಿ ಬರ್ತಾ ಕೆಳಗಡೆಯಿಂದ ಅವಳನ್ನೇ ನಾನು ಮಾತಾಡಿಸ್ಕೊಂಡೇ ಬಂದೆ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ. ಇಲ್ಲಿ ನನ್ನ ಕಡೆ ಏನಾದರೂ ಆದರೆ ಹೆಲ್ಪ್ ಮಾಡ್ತೀನಿ ನಾನು ಹೋಗ್ಬಿಟ್ಟು ಪಾಪ. ಹಾಗೆ ಹೇಳೋಣ, ಲೈಫಲ್ಲಿ ಒಬ್ಬ ಪರ್ಸನ್ ಅಚಾನಕ್ಕಾಗಿ ಬರ್ತಾರೆ, ಅಚಾನಕ್ಕಾಗಿ ಹೋಗ್ತಾರೆ. ಹಾಗೆ ಆಮೇಲೆ ನನ್ನ ಇನ್ನೊಬ್ಳು ಫ್ರೆಂಡು ಇದು ತಿರುಪತಿಗೆ ಹೋಗಿದ್ದಾಳೆ. ಒಳ್ಳೆ ದರ್ಶನ ಆಗಲಿ ಅಪ್ಪ ಅವಳಿಗೆ. ಇವತ್ತು ಅವಳು ತಿರುಪತಿಗೆ ಹೋಗಿದ್ದಾಳೆ. ನಿನ್ನೆ ಹೋದ್ಲು ನೈಟ್, ಹೇಳು ಫೋನ್ ಮಾಡಿ ಹೋಗ್ತೀನಿ ಅಂತ ಹೇಳಿ. ಬಹುಶಃ ಇವಾಗ ದರ್ಶನ ಸಿಕ್ಕಿರಬೇಕು ಅವರಿಗೆ. ಅದಾದಮೇಲೆ ಇವಾಗ ಹೆಂಗಾಗಿದೆ ಅಂದರೆ, ಚಳಿಗಾಲದಲ್ಲಿ ತುಪ್ಪ ಮತ್ತು ಬಾಡಿ ಲೋಷನ್ ಇತ್ತಲ್ಲ, ಬರ್ತಾನೆ ಇರಲಿಲ್ಲ, ಕಡ್ಡಿ ಹಾಕಿ ಚುಚ್ಚಬೇಕಿತ್ತು. ಯಾಕಂದರೆ ಬಾಟ್ಲ್ ಕಪ್ ತುಂಬಿಸಿಟ್ಬಿಟ್ರೆ. ಇವಾಗ ಹಾಗಿಲ್ಲ, ಇವಾಗ ಚೆನ್ನಾಗಿ ಒಳ್ಳೆ ನೀರು ಥರ ಬರ್ತಾರೆ, ತಣ್ಣೀರಲ್ಲೇ ಸ್ನಾನ ಮಾಡ್ಕೋಬೋದು. ಅದಾದಮೇಲೆ ಇವತ್ತು ನನ್ನ ಹಬ್ಬಿ ನನಗೋಸ್ಕರ ಬರ್ತಾ ಯಾಕೋ ಸಾಂಗ್ ಹೇಳೋಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ನನಗೆ ಸಿಕ್ಕಾಬಟ್ಟೆ ನಗು ಬರುತ್ತೆ. ಆ ಕಡೆ ತಿರ್ಕೊಂಡು ಹೋಗ್ತೀವಿ ಹೇಳ್ತಾರೆ, ನೀನು ಆ ಕಡೆ ತಿರ್ಕೊಂಡು ಹೋಗ್ತಾ ಇದೆಯಾ ಅಂತ. ಎಲ್ಲವೂ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ನನ್ನ ಗಂಡಂಗೆ ನನ್ನ ಮೇಲೆ. ಆಮೇಲೆ ಏನೋ ಹೇಳೋಣ ಅಂತ ಅಂದ್ಕೊಂಡೆ, ಏನೋ ಹೇಳಬೇಕು ಅಂದ್ಕೊಂಡೆ, ನೆನಪಾಗ್ತಾಯಿಲ್ಲ ಅಷ್ಟೇ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಇವತ್ತು ಕೂಡ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ನೆನ್ನೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾಯಿರಲಿಲ್ಲ. ಆ ಥರ ನನಗೆ ಇಲ್ಲೆಲ್ಲ ಒಂಥರಾಗಿ ಹೊಟ್ಟೆ ಎಲ್ಲ ನೋವು ಬಂದಿತ್ತು. ಅಂದರೆ ಈ ಕ್ಲೈಮೇಟ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು ಇದೆಲ್ಲ ಕಾಮನಾಗಿ ಆಗ್ತಾ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಎಲ್ಲೂ ಹೊರಗಡೆನೂ ಹೋಗೋಕ್ಕಾಗ್ತಾಯಿಲ್ಲ. ಹೆಂಗಾಗಿದೆ ಅಂದರೆ ಹೊರಗಡೆ ಹೋಗೋದಕ್ಕೆ ಮನಸ್ಸು ಕೂಡ ಬರ್ತಾಯಿಲ್ಲ, ಹಾಗಾಗೋಗಿದೆ. ಇವನ್ನೆಲ್ಲ ಈ ಪಾರಿವಾಳಗಳೆಲ್ಲ ಇರಿಟೇಷನ್ ಮಾಡೋದು ಎಷ್ಟು ಸಿಟ್ಟು ಬರುತ್ತೋ ಅಷ್ಟೇ. ಈ ಬಿಸಿಲಲ್ಲಿ ಅದೆಲ್ಲ ಒಣಗ್ತಾರೆ ನೋಡಿ, ಅಯ್ಯೋ ಪಾಪ ಅಂತ ತುಂಬ ಹೊಟ್ಟೆ ಉರಿಯುತ್ತೆ ನಮಗೆ. ಹಾಗೆ ಅಷ್ಟೇ. ಅದಾದಮೇಲೆ ನಾನು ಆ್ಯಕ್ಚುಲಿ ಏನೋ ಹೇಳಬೇಕು ಅಂತ ಅಂದ್ಕೊಂಡೆ, ಮೇಲೆ ಬಂದೆ, ನನಗೆ ಮರ್ತೇ ಹೋಯ್ತು. ನನಗೆ ನೆನಪಾದಾಗ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ, ಓಕೆನಾ? ಸರಿ ಫ್ರೆಂಡ್ಸ್, ಹಾಗಿದ್ರೆ ನನ್ನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ, ಸರಿನಾ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಗಂಟಲು ಒಣಗ್ತಾ ಇದೆ. ನಾನು ಕೆಳಗಡೆ ಹೋಗ್ತೀನಿ ಇವಾಗ, ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋಣ, ಓಕೆನಾ? ಸೊ ಮತ್ತೆ ಸಿಗ್ತೀನಿ. ಎಲ್ಲ ಹುಷಾರಾಗಿರಿ ಈ ಬಿಸಿಲಲ್ಲಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.